ಮಧ್ಯಪ್ರಾಚ್ಯದಲ್ಲಿ ನಿಲ್ತಾ ಇಲ್ಲ, ಯುದ್ಧ ಕಂಟಿನ್ಯೂ ಆಗ್ತಾನೆ ಇದೆ, ನಿಲ್ಲುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಅದರ ಪರಿಣಾಮ ಈಗ ಬೇರೆ ದೇಶಗಳ ಮೇಲೆ ಆಗ್ತಾ ಇರುವಂತದ್ದು. ಕಳೆದ 7 ದಿನಗಳಿಂದ ನಾವು ಕರ್ನಾಟಕದಲ್ಲೂ ಕೂಡ ಇದರ ಪರಿಣಾಮವನ್ನ ನೋಡ್ತಾ ಇದ್ದೀವಿ. ಇಲ್ಲಿ ಗ್ಯಾಸ್ ಟ್ರಬಲ್ ಉಂಟಾಗಿ ಹೋಟೆಲ್ಗಳಿಗೆ ದೊಡ್ಡ ಮಟ್ಟದ ಪೆಟ್ಟು ಕೂಡ ಈಗಾಗಲೇ ಕೊಟ್ಟಿದೆ. ಆದ್ರೆ ಈಗ ಒಂದೊಂದಷ್ಟು ರೀತಿಯಾದಂತಹ ಆಶಾಭಾವನೆ ಇದೆ. ಗ್ಯಾಸ್ ಟ್ರಬಲ್ ಆಗ್ತಾ ಇದೆ, ಬಟ್ ಹೋಟೆಲ್ಗಳಿಗೆ LPG ಸಿಲಿಂಡರ್ ಪೂರೈಕೆ ಆಗ್ತಾ ಇದೆಯಾ ಅಂತ ಹೇಳಿ, ಇವತ್ತು ಆಗುವ ಚಾನ್ಸಸ್ ಇದೆಯಾ ಅಂತ ಹೇಳಿ. ಯಾಕಂದ್ರೆ ಈಗಾಗಲೇ ಅನೇಕ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ರು ಸೋಮವಾರ ಅಥವಾ ಮಂಗಳವಾರ ಗ್ಯಾಸ್ ಪೂರೈಕೆ ಆಗುತ್ತೆ ಅಂತ ನಮಗೆ ಹೇಳಿದ್ದಾರೆ ಅಂತ ಹೇಳಿ. ಸೊ 20% ಸಿಲಿಂಡರ್ ಪೂರೈಕೆ ಅಂತ ಹೇಳಿದ್ರು ಪಿ ಸಿ ರಾವ್ ಹೋಟೆಲ್ ಉದ್ಯಮಗಳ ಸಂಘದ ಅಧ್ಯಕ್ಷರು. ಸೊ ಹೋಟೆಲ್ಗಳಿಗೆ 20% ಸಿಲಿಂಡರ್ ಪೂರೈಕೆ ಆಗ್ತಾ ಇದೆಯಾ? ಈಗಾಗಲೇ ಗ್ಯಾಸ್ ಇಲ್ಲದೆ ಹಲವು ಹೋಟೆಲ್ಗಳು ಆಲ್ಮೋಸ್ಟ್ ಬಂದ್ ಆಗಿದೆ. ಇನ್ನು ಬೆಂಗಳೂರಿನ ಹೋಟೆಲ್ಗಳಿಗೆ ಸಪ್ಲೈ ಆಗ್ತಾ ಇಲ್ಲ ಸಿಲಿಂಡರ್. KR ಸರ್ಕಲ್ನ ನಿಸರ್ಗ ಹೋಟೆಲ್ಗೆ ಗ್ಯಾಸ್ ಪೂರೈಕೆ ಆಗಿಲ್ಲ. ಗಾಂಧಿ ಬಜಾರಲ್ಲಿರುವ ವಿದ್ಯಾರ್ಥಿ ಭವನಕ್ಕೆ ಇನ್ನೂ ಕೂಡ ಗ್ಯಾಸ್ ಪೂರೈಕೆ ಆಗಿಲ್ಲ. ಸೊ 11 ಗಂಟೆ ನಂತರ ವಾಣಿಜ್ಯ ಬಳಕೆಯ ಸಿಲಿಂಡರ್ ಪೂರೈಕೆ ಆಗುವಂತಹ ನಿರೀಕ್ಷೆ ಇದೆ. 50% ವಾಣಿಜ್ಯ ಗ್ಯಾಸ್ ಪೂರೈಕೆಗೆ ಮಾಲೀಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾವಾಗ ಈ ರೀತಿಯಾದಂತಹ ಸಮಸ್ಯೆ ಉಂಟಾಯಿತು, ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ದು ಇಮ್ಮಿಡಿಯೇಟ್ ಆಗಿ ಎಫೆಕ್ಟ್ ಆಗಿರುವಂತದ್ದು ಹೋಟೆಲ್ ಉದ್ಯಮದ ಮೇಲೆ. ಹೋಟೆಲ್ಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಯಾವಾಗ ಹೋಟೆಲ್ಗಳು ಬಂದಾಗುವಂತಹ ಪರಿಸ್ಥಿತಿ ಬಂತು, ಹೋಟೆಲ್ ಮಾಲೀಕರು ಈ ವಿಚಾರದಲ್ಲಿ ಹೇಳಿದ್ರು. ಆನಂತರ CM ಅವರನ್ನ ಮೀಟ್ ಮಾಡಿದ್ರು, CS ಅವರನ್ನ ಮೀಟ್ ಮಾಡಿದ್ರು. CS ಕೂಡ ಇವರ ಜೊತೆಗೆ ಎಲ್ಲ ಮಾತುಕತೆಯನ್ನ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ನಿಮ್ಗೆ ಗ್ಯಾಸ್ ಸಿಲಿಂಡರ್ನ ಪೂರೈಕೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನ ಸರ್ಕಾರ ಕೂಡ ಕೊಟ್ಟಿತ್ತು. ಆದ್ರೆ ಇದೀಗ ಯಾವಾಗ ಅನ್ನುವಂತಹ ಪ್ರಶ್ನೆ ಕೂಡ ಆಯಿತು. ಈ ಒಂದು 2 ದಿನದವರೆಗೂ ನಮಗೆ ಸಿಲಿಂಡರ್ ಇದೆ, ಅನಂತರ ಏನು ಅನ್ನುವಂತಹ ಪ್ರಶ್ನೆ ಈಗಾಗಲೇ ಹೋಟೆಲ್ ಮಾಲೀಕರಲ್ಲಿತ್ತು. ಅನೇಕ ಕಡೆ ಸೌದೆ ಒಲೆಯನ್ನ ಬಳಕೆ ಮಾಡುವಂತಹ ಪರ್ಯಾಯವಾಗಿ ಈಗ ಬಳಕೆ ಮಾಡುವಂತಹ ಪ್ರಯತ್ನಗಳನ್ನ ಕೂಡ ಮಾಡಿಕೊಡಿದ್ದಾರೆ. ಆದ್ರೆ ಅದರಿಂದಾಗೂ ಕೂಡ ಸಾಕಷ್ಟು ಸವಾಲುಗಳಿದೆ. ಅದರಿಂದಾಗಿ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಎಷ್ಟೋ ಕಡೆಗಳಲ್ಲಿ ಈ ರೀತಿಯಾಗಿ ಹೋಟೆಲ್ಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಈ ಒಂದು ಸೌದೆ ಒಲೆಯಿಂದ ಅಡಿಗೆ ಮಾಡಿಯೇ ಗೊತ್ತಿಲ್ಲ. ಜೊತೆಗೆ ಅದರಿಂದ ಸಾಕಷ್ಟು ಪೊಲ್ಯೂಷನ್ ಆಗ್ತಾ ಇರುವಂತದ್ದು, ಜೊತೆಗೆ ಕಟ್ಟಿಗೆಗಳನ್ನ ತಗೊಂಡ್ಬರೋದಕ್ಕೆ ಅದಕ್ಕೂ ಕೂಡ ಸಮಸ್ಯೆಗಳು ಆಗ್ತಾ ಇದೆ. ಹೀಗೆ ಸಾಕಷ್ಟು ಸವಾಲುಗಳನ್ನ ಹೋಟೆಲ್ ಮಾಲೀಕರು ಎದುರಿಸ್ತಾ ಇದ್ರು. ಹೋಟೆಲ್ ಉದ್ಯಮದಲ್ಲಿ ಕೆಲವೊಂದಷ್ಟು ಹೋಟೆಲ್ಗಳು ಬಂದೇ ಆಗಿತ್ತು. ಬೀದಿ ಬದಿ ವ್ಯಾಪಾರಿಗಳು ಕೂಡ ಅನೇಕರು ನಮ್ಗೆ ಇನ್ನು ಆಗ್ತಾ ಇಲ್ಲ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಬಟ್ ಇವತ್ತು ಹೋಟೆಲ್ಗಳಿಗೆ ಗ್ಯಾಸ್ ಸಿಗುತ್ತಾ? 11 ಗಂಟೆ ಬಳಿಕ ಗ್ಯಾಸ್ ಸಪ್ಲೈ ಒಂದು ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. ಈಗಾಗಲೇ ಹೋಟೆಲ್ ಮಾಲೀಕರ ಸಂಘದವರು ಮನವಿಯನ್ನ ಮಾಡಿಕೊಂಡಿದ್ದಾರೆ, 50% ನಮಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಿ ಅಂತ ಹೇಳಿ. ಬಟ್ 20% ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗುವಂತಹ ನಿರೀಕ್ಷೆ ಇದೆ. ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಮಾತ್ರ ಇದೆ. ಆದ್ರೆ ಪ್ರಶ್ನೆಗೆ ಇವತ್ತು ಬೆಳಗ್ಗೆ 11 ಗಂಟೆ ನಂತರ ಉತ್ತರ ಸಿಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಈಗಾಗಲೇ ಕಳೆದ ಹಲವು ದಿನಗಳಿಂದಲೂ ಅನೇಕ ಹೋಟೆಲ್ಗಳು ಬಂದ್ ಆಗಿದೆ. ಬಟ್ ಒಂದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಸೋಮವಾರ ಮಂಗಳವಾರದ ಹೊತ್ತಿಗೆ ನಮಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗಬಹುದು ಅಂತ ಹೇಳಿದ್ದಾರೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲಾ ಹೋಟೆಲ್ನ ಮಾಲೀಕರುಗಳು ಕೂಡ ಹೇಳ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಇವತ್ತು ಆಲ್ಮೋಸ್ಟ್ ಎಲ್ಲಾ ಹೋಟೆಲ್ಗಳ ನಿರೀಕ್ಷೆಯ ರೀತಿಯಲ್ಲೇ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗತ್ತಾ? ಸಿಗುವಂತಹ ಚಾನ್ಸಸ್ ಇದೆಯಾ? ಹೇಗೆ ನವಿತಾ, ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಪ್ರತಿಯೊಂದು ಹೋಟೆಲ್ಗಳು ಕೂಡ ಇದು. ಈವನ್ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಆಗಿರುವಂತಹ PC ರಾವ್ ಅವರು ಕೂಡ ಅದನ್ನೇ ಹೇಳಿರೋದು. ಅಂದ್ರೆ ಸೋಮವಾರದಿಂದ ಅಂದ್ರೆ ಇವತ್ತಿನಿಂದ ಅಧಿಕೃತವಾಗಿ 20% ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗುತ್ತೆ ಅಂತ. ಬಟ್ ಇದುವರೆಗೂ ಕೂಡ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಅಧಿಕೃತವಾದಂತಹ ಒಂದು ಆದೇಶದ ಪ್ರತಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘಕ್ಕೆ ಕೈ ಸೇರಿಲ್ಲ. ದೆಹಲಿಯಲ್ಲಿ ಯಾವ ರೀತಿಯಾಗಿ ಜಾರಿ ಆಗಿದೆಯೋ ಅದೇ ರೀತಿ ರಾಜ್ಯದಲ್ಲೂ ಕೂಡ ಜಾರಿ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಹೋಟೆಲ್ ಮಾಲೀಕರ ಸಂಘ ಇದೆ. ಸೊ ಇದುವರೆಗೂ ಕೂಡ ಅವರಿಗೆ ಅಫಿಷಿಯಲ್ ಆಗಿ ಯಾವುದೇ ರೀತಿಯಾದಂತಹ ಲೆಟರ್ ರಿಸೀವ್ ಆಗಿಲ್ಲ. ಬಟ್ ಈಗಷ್ಟೇ PC ರಾವ್ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ, ಬೆಳಗ್ಗೆ 10 ಗಂಟೆಯ ಬಳಿಕ ಅವರಿಗೆ ಅಧಿಕೃತವಾಗಿ ಮಾಹಿತಿ ಸಿಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಈಗಾಗಲೇ ಹಲವು ಕಡೆಗಳಲ್ಲಿ ಅಂದ್ರೆ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ 4,000, 5,000, ನಿನ್ನೆ ಕೂಡ ನಾವು ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಮೆಜೆಸ್ಟಿಕ್ ನ ಅನೇಕ ಹೋಟೆಲ್ಗಳಲ್ಲಿ 4,000 to 5,000 ರೂಪಾಯಿಗೆಲ್ಲ ಗ್ಯಾಸ್ ಅನ್ನ ತಗೊಂಡು ರನ್ ಮಾಡುವಂತಹ ಪರಿಸ್ಥಿತಿ ಇದೆ. ಜೊತೆಗೆ ಒಂದಷ್ಟು ಹೋಟೆಲ್ಗಳಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ಅನ್ನ ಕೊಡ್ತಾ ಇಲ್ಲ, ಯಾಕಂದ್ರೆ ಅದಕ್ಕೆ ಗ್ಯಾಸ್ ಜಾಸ್ತಿ ಬೇಕಾಗುತ್ತೆ ಅನ್ನುವಂತಹ ಕಾರಣದಿಂದ ಲಿಮಿಟೆಡ್ ಮೆನು ಜೊತೆಗೆ ರನ್ ಮಾಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳಂತೂ ಗೃಹ ಬಳಕೆಯ LPG ಗಳನ್ನ
ಬಳಕೆ ಮಾಡಿಕೊಂಡು ಅವರ ವ್ಯಾಪಾರವನ್ನ ರನ್ ಮಾಡ್ತಾ ಇರೋ ಚಿತ್ರಣ ಕಂಡು ಬಂತು. ಇವತ್ತು ಕೂಡ ಅನೇಕ ಭಾಗಗಳಲ್ಲಿ ಬಾಗಿಲು ಹಾಕಿರುವಂತಹ ಚಿತ್ರಣ ಕಂಡು ಬಂದಿದೆ. ಒಂದೊಮ್ಮೆ 11 ಗಂಟೆಯ ಬಳಿಕವೂ ಏನಾದ್ರೂ ಇವರಿಗೆ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗಿಲ್ಲ ಅಂದ್ರೆ, ನಿನ್ನೆ ನ್ಯೂಸ್ 18 ಜೊತೆಗೆ ಲೈವ್ ಅಲ್ಲೇ ಮಾತಾಡುವಾಗ ಪಿ.ಸಿ. ರಾವ್ ಹೇಳಿರೋ ಪ್ರಕಾರ ಸುಮಾರು 100 ಕೋಟಿಗೂ ಅಧಿಕ ಇವರಿಗೆ ಲಾಸ್ ಆಗುವಂತಹ ಸಾಧ್ಯತೆ ಇದೆಯಂತೆ ಹೋಟೆಲ್ ಉದ್ಯಮಕ್ಕೆ. ಇದು ನಿಜಕ್ಕೂ ಕೂಡ ದೊಡ್ಡದಾದಂತಹ ಒಂದು ನಷ್ಟ ಆಗುತ್ತೆ. ನವಿತಾ ಜೈನ್, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ಡೀಟೇಲ್ಸ್ಗೆ. ಇವತ್ತಿನಿಂದ 20% ಸಿಲಿಂಡರ್ ಪೂರೈಕೆಯ ಭರವಸೆಯನ್ನ ನೀಡಲಾಗಿದೆ. ಬೆಂಗಳೂರಲ್ಲಿ ವಾಣಿಜ್ಯ ಸಿಲಿಂಡರ್ ಆದರೆ ಇನ್ನೂ ಕೂಡ ಪೂರೈಕೆ ಆಗಿಲ್ಲ. ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಇವತ್ತಿನಿಂದ 20% ಸಿಲಿಂಡರ್ ಪೂರೈಕೆ ಆಗತ್ತೆ, ಹಾಗಾಗಿ ಯಾವುದೇ ಆತಂಕ ಇಲ್ಲ ಅಂತ ಹೇಳಿ. ಬಟ್ ಇನ್ನೂ ಕೂಡ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಆಗಿಲ್ಲ. KR ಸರ್ಕಲ್, ಮೆಜೆಸ್ಟಿಕ್, ಜಯನಗರ, ವಿಜಯನಗರ, ರಾಜಾಜಿನಗರ ಸೇರಿದಂತೆ ಹಲವು ಕಡೆ ಹೋಟೆಲ್ಗಳಿಗೆ ಪೂರೈಕೆ ಆಗಿಲ್ಲ ಗ್ಯಾಸ್ ಸಿಲಿಂಡರ್. KR ಸರ್ಕಲ್ ಜೊತೆಗೆ ಅಲ್ಲಿನ ನಿಸರ್ಗ ಹೋಟೆಲ್ಗೂ ಕೂಡ ಪೂರೈಕೆ ಆಗಿಲ್ಲ ಗ್ಯಾಸ್ ಸಿಲಿಂಡರ್. ಹಾಗಾಗಿ ಈಗ ಒಂದಷ್ಟು ಹೋಟೆಲ್ ಮಾಲೀಕರು ಆತಂಕದಲ್ಲಿದ್ದಾರೆ. ಸಿಗತ್ತಾ ಸಿಗಲ್ವಾ, ನಮ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗತ್ತಾ ಆಗಲ್ವಾ? ಕನಿಷ್ಠ 50% ವಾಣಿಜ್ಯ ಗ್ಯಾಸ್ ಪೂರೈಕೆ ಆಗಬೇಕು. ಆಗ ಮಾತ್ರ ಹೋಟೆಲ್ ಉದ್ಯಮಕ್ಕೆ ಅನುಕೂಲ ಆಗತ್ತೆ. ಯುಗಾದಿ ಬರ್ತಾ ಇದೆ. ಯುಗಾದಿಯ ವೇಳೆ ಹೀಗಾದ್ರೆ ಉದ್ಯಮಕ್ಕೆ ದೊಡ್ಡ ಹೊಡೆತ. ಹೋಟೆಲನ್ನೇ ನಂಬಿಕೊಂಡವರ ಜೀವನ ಬೀದಿಗೆ ಬರುತ್ತೆ ಅಂತ ಹೇಳಿ ಹೋಟೆಲ್ ಸಂಘದ ಕಾರ್ಯದರ್ಶಿ ಕೃಷ್ಣರಾಜ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಇವತ್ತು 20% ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗತ್ತೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಕಾಣಿಸ್ತಾ ಇಲ್ಲ. ಸಿಲಿಂಡರ್ ಪೂರೈಕೆ ಆಗತ್ತಾ ಇಲ್ವಾ ಅನ್ನುವಂತಹ ವಿಚಾರವೂ ಕೂಡ ಹೋಟೆಲ್ ಮಾಲೀಕರಿಗೆ ಗೊತ್ತಾಗ್ತಾ ಇಲ್ಲ. ಇದುವೇ ಈಗ ಆತಂಕಕ್ಕೆ ಕಾರಣ ಆಗ್ತಾ ಇದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ ಸಂಘದ ಕಾರ್ಯದರ್ಶಿ ಕೃಷ್ಣರಾಜ್ ಅವರನ್ನು ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತಾಡಿಸಿದ್ದಾರೆ. ರಾಜ್ಯದಲ್ಲಿ ಇಂದಿನಿಂದ ಹೋಟೆಲ್ ಮಾಲೀಕರಿಗೆ ಶುಭ ಸುದ್ದಿ ಸಿಗುತ್ತೆ. ಯಾಕಂದ್ರೆ ಕಳೆದ ಒಂದು ವಾರದಿಂದನೂ ಕೂಡ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು 20% ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡ್ತೀವಿ, ಆ ಪೂರೈಕೆ ಆಗುವಂತ ಸಾಧ್ಯತೆ ಇದೆ ಅಂತ ಸರ್ಕಾರನೂ ಕೂಡ ಸೂಚನೆ ನೀಡ್ತಾ ಇದೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ P.C. ರಾವ್ ಅವರು ಕೂಡ ಹೇಳಿದ್ದಾರೆ. ಆದ್ರೆ ವಾಸ್ತವವಾಗಿ ಏನಾಗ್ತಾ ಇದೆ, ನಾವು KR ಸರ್ಕಲ್ ನ ನಿಸರ್ಗ ಹೋಟೆಲ್ ಇದ್ದೀವಿ. ಹೋಟೆಲ್ ಮಾಲೀಕರ ಅವ್ರನ್ನೇ ಕೇಳೋಣ ಏನ್ ಹೇಳ್ತಾರೆ ಅಂತೇಳಿ. ಸರ್, ನಿನ್ನೆ ರಾತ್ರಿ ಏನಾದ್ರೂ ಪೂರೈಕೆ ಆಗಿದೆಯಾ ಅಥವಾ ಇವತ್ತೇನಾದ್ರೂ ಪೂರೈಕೆ ಆಗುವಂತ ಆಶಾಭಾವನೆ ಇದೆಯಾ ನಿಮಗೆ ಗ್ಯಾಸ್ ಸಿಲಿಂಡರ್? ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತಿದು ಹೇಳಿಬಿಟ್ಟು 20% ಅಂತ ಹೇಳಿ ಕಳೆದ 5 ದಿವಸದಿಂದನೇ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾರು ಇವತ್ತಿನವರೆಗೂ ನಮ್ಮನ್ನು ಬಂದು ಡಿಸ್ಟ್ರಿಬ್ಯೂಟರ್ಗಳು ಯಾವುದೂ ಒಂದು ಭರವಸೆ ಕೊಡ್ತಾ ಇಲ್ಲ. ಈವರೆಗೂ ಯಾವುದೇ ಡಿಸ್ಟ್ರಿಬ್ಯೂಟರ್ಗಳು ಯಾವುದೇ ಸೂಚನೆಗಳಿಲ್ಲ, ಹೋಟೆಲ್ಗಳಿಗೆ ಸಪ್ಲೈ ಮಾಡಿ ಅನ್ನೋ ಸೂಚನೆಗಳಿಲ್ಲ. ನಾನು ಇವತ್ತು ಬೆಳಿಗ್ಗೆನೂ ಮಾತಾಡಿದೆ, ಡಿಸ್ಟ್ರಿಬ್ಯೂಟರ್ ಹೇಳ್ತಿದ್ದಾರೆ ನಮಗೆ ಯಾವುದೇ ಒಂದು ಸೂಚನೆ ಬಂದಿಲ್ಲ, ಗೈಡ್ಲೈನ್ಸ್ ಬಂದಿಲ್ಲ, ಯಾವುದೂ ಬಂದಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಯಾಕೆ ಈ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಯಾಕೆ ಈ ಸಮಸ್ಯೆ ಅಂತ ಕೇಳಬಹುದು. ಯಾಕಂತ ಹೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ನಾವು ಹೋಟೆಲ್ ಫೋನ್ ಮಾಡಿ ಕೇಳ್ತಾ ಇದೀವಿ, ಅಲ್ಲಿ ಸಮಸ್ಯೆ ಇಲ್ಲ. ಆಮೇಲೆ ಗುಜರಾತ್ ಅಲ್ಲಿ ಕೇಳಿದ್ವಿ, ಅಲ್ಲಿಲ್ಲ. ರಾಜಸ್ಥಾನ ಕೇಳಿದ್ವಿ, ಅಲ್ಲಿಲ್ಲ. ಬರೀ ಕರ್ನಾಟಕದಲ್ಲಿ ಮಾತ್ರ ಈ ಒಂದು ಸಮಸ್ಯೆಗಳು ಉದ್ಭವ ಆಗಿದೆ ಅಂತಾನೆ ಹೇಳ್ಬೋದು. ಖಂಡಿತ ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡಿದ್ರೆ ಅವ್ರಿಗೆ ಯಾವುದೇ ಒಂದು ಡೈರೆಕ್ಷನ್ಗಳಿಲ್ಲ. ಓನ್ಲಿ ಹೋಟೆಲ್ ಮತ್ತೆ ಆಸ್ಪತ್ರೆಗಳು ಮತ್ತೆ ಅಂಗನವಾಡಿ ಆಮೇಲೆ ಇಂದಿರಾ ಕ್ಯಾಂಟೀನ್ ಮಾತ್ರ ಸಪ್ಲೈ ಮಾಡಿ ಅಂತ ಒಂದು ಅವ್ರಿಗೊಂದು ಡೈರೆಕ್ಷನ್ ಇದೆ ಅಂತ ಬಿಟ್ರೆ ಈ 20% ಅನ್ನೋದು ಯಾವುದೇ ಈವರೆಗೂ ಯಾವುದೇ ಒಂದು ಆದೇಶ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟರ್. ಈಗ ನಿಮಗೆ ಡಿಸ್ಟ್ರಿಬ್ಯೂಟರ್ ಹೇಳೋ ಪ್ರಕಾರ ಅವರಿಗೆ 20% ಕೊಟ್ರೆ ನಿಮ್ ಹೋಟೆಲ್ಗೆ ಸಿಗದೇ ಇಲ್ವಾ ಅಥವಾ ಪೂರೈಕೆ ಮಾಡ್ಲಿಕ್ಕೆ ಗ್ಯಾಸ್ಗಳೇ ಸಿಗೋದಿಲ್ವಾ? ಖಂಡಿತ ಅವ್ರು ಹೇಳಬೇಕು. ನಾವು ಯಾವ ಆಯಿಲ್ ಇಂಡಿಯನ್ ಕಾರ್ಪೊರೇಷನ್ಗಳು ಇದೆಯಲ್ಲ, ಅವರು ಒಂದು ಇವ್ರ ಹತ್ರ ಡೇಟಾ ತಗೊಂಡ್ಬಿಟ್ಟು ಯಾವ ಹೋಟ್ಲಿಗೆ ಎಷ್ಟು ಹೋಗುತ್ತೆ ಇವತ್ತಿಂದ ನೀವು 20% ಅವ್ರಿಗೆ ಕೊಡಿ ಅಂತ ಒಂದು ಡೈರೆಕ್ಷನ್ ಕೊಡಬೇಕು ಅವರು ಡಿಸ್ಟ್ರಿಬ್ಯೂಟರ್ಗಳಿಗೆ. ಆವಾಗ ತಾನೇ ಅವ್ರು ನಮ್ಗೆ ಕೊಡಕ್ಕಾಗತ್ತೆ. ಇಲ್ಲ ಅಂದ್ರೆ ಅವ್ರ ಮೇಲೆ ಎಸ್ಮಾ ಇದೆ, ಎಸ್ಮಾ ಏರಿಕೆ ಆಗಿದೆ ಅಂತೇಳಿ ಅವ್ರು ನಮ್ಮ ಖಂಡಿತ ಸಪ್ಲೈ ಮಾಡಲ್ಲ ಡಿಸ್ಟ್ರಿಬ್ಯೂಟರ್ಗಳು. ಅವ್ರು ಆ ಹಾಳನ್ನು ತೋಡ್ಕೋತಾ ಇದಾರೆ. ಸರ್ ನಿಮ್ಮ ಹತ್ರ ಈಗ ಬಳಕೆ ಮಾಡ್ಲಿಕ್ಕೆ ಗ್ಯಾಸ್ ಸಿಲಿಂಡರ್? ನನ್ನ ಹತ್ರ ಇವತ್ತು ನಿನ್ನೆ 2 ನಾನು ಪ್ರೈವೇಟ್ ಸಿಲಿಂಡರ್ ತಗೊಂಡೆ. 3,300 ರೂಪಾಯಿ ಕೊಟ್ಬಿಟ್ಟು 2 ಪ್ರೈವೇಟ್ ಸಿಲಿಂಡರ್ ತಗೊಂಡಿದ್ದೀನಿ. ಬೇರೆ ಬೇರೆ ನಾನು ಎಲೆಕ್ಟ್ರಿಕಲ್ ಹಾಕೊಂಡ್ಬಿಟ್ಟು ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಸರ್ಕಾರ ಬರೀ 20% ಅಂತ ಹೇಳ್ತಾ ಕೂತ್ಕೊಂಡ್ರೆ ನಾನು ಉದ್ಯಮ ರನ್ ಮಾಡಬೇಕು. ಒಂದು ಉದ್ಯಮದಿಂದ ನಿಮಗೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದು ಈಗಾಗಲೇ ತಾವು ತೋರಿಸಿದಿರಿ. ಒಂದು ಹೋಟ್ಲ್ ಕ್ಲೋಸ್ ಆದ್ರೆ 40 ಜನ ಉದ್ಯೋಗಿಗಳಿಗೆ ನಿರುದ್ಯೋಗಿಗಳಾಗಿದ್ದಾರೆ. ಬೆಂಗಳೂರಲ್ಲಿ ಸರಿಸುಮಾರು ನನ್ನ ತಿಳಿದ ಪ್ರಕಾರ 1,000 ಹೋಟೆಲ್ಗಳು, ಸಣ್ಣ ಪುಟ್ಟ ಹೋಟೆಲ್ಗಳು ಆಗಿರ್ಬೋದು, ಆಮೇಲೆ ಮಿಕ್ಸರ್ ಫ್ಯಾಕ್ಟರಿಗಳಾಗಿರ್ಬೋದು ಎಲ್ಲ ಶಟ್ ಡೌನ್ ಆಗಿದೆ. ಅಲ್ಲಿ ಹೆಚ್ಚು ಕಮ್ಮಿ 40,000 ಜನ ಈಗ ಸುಮ್ಮನೆ ಖಾಲಿ ಕೂತಿದ್ದಾರೆ ಅಂತಾನೆ ಹೇಳ್ಬೋದು ಬೆಂಗಳೂರಲ್ಲಿ. ಈ ರೀತಿಯಾಗಿ ಇದು ವಾಸ್ತವ ಇರೋದು. ಇದುವರೆಗೂ ಕೂಡ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗಿಲ್ಲ. ಆ ಆಶಾಭಾವನೆ ಕೂಡ ಬಹುಶಃ ಇಲ್ಲ. ಯಾಕಂದ್ರೆ ಪರಿಸ್ಥಿತಿ ತುಂಬಾನೇ ಶೋಚನೀಯ ಇದೆ. ಬೇರೆ ರಾಜ್ಯಗಳಲ್ಲಿ ಇಲ್ಲದೆ ಇರುವಂತ ಸಮಸ್ಯೆ ನಮ್ಮ ರಾಜ್ಯಕ್ಕೆ ಯಾಕಿದೆ? ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18.
ರಾಜ್ಯದಲ್ಲಿ ಮುಂದುವರೆದಿದೆ ಗ್ಯಾಸ್ ಟ್ರಬಲ್. ಬೀದಿ ಬದಿ ವ್ಯಾಪಾರಸ್ಥರ ಬದುಕು ಅತಂತ್ರವಾಗಿದೆ. ಗ್ಯಾಸ್ ಸಿಗದೆ ಬಂದ್ ಆಗ್ತಾ ಇದೆ ವ್ಯಾಪಾರ. ಈ ರೀತಿಯಾಗಿ ಆದ್ರೆ ಇನ್ನೂ ಕೂಡ ಅನೇಕ ಹೋಟೆಲ್ಗಳು ಕ್ಲೋಸ್ ಆಗುತ್ತೆ. ಬೀದಿ ಬದಿ ವ್ಯಾಪಾರಸ್ಥರಂತೂ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ನಮ್ಮ ಪರಿಸ್ಥಿತಿ ಏನು, ಜೀವನ ಹೇಗ್ ನಡೆಸೋದು ಅಂತ ಹೇಳಿ. ಗ್ಯಾಸ್ ಸಿಗದೆ ಬಂದ್ ಆಗ್ತಾ ಇದೆ ವ್ಯಾಪಾರ. ರಾಜ್ಯದಲ್ಲಿ 1.60 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಬೆಂಗಳೂರಿನಲ್ಲೇ 24,000 ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಇಂತಹ ಸಂದರ್ಭದಲ್ಲಿ 15,000 ಬೀದಿ ಬದಿ ವ್ಯಾಪಾರಸ್ಥರಿಗೆ ಈಗಾಗಲೇ ಈ ಗ್ಯಾಸ್ ಎಮರ್ಜೆನ್ಸಿಯಿಂದಾಗಿ ಸಂಕಷ್ಟ ಉಂಟಾಗಿದೆ. ಬೆಂಗಳೂರಲ್ಲೇ 3,000 ವ್ಯಾಪಾರಿಗಳು ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಜೀವನ ನಿರ್ವಹಣೆಯೇ ಈಗ ಕಷ್ಟ ಅನ್ನುವಂಥ ರೀತಿಯಾಗಿದೆ. ಯಾಕಂದ್ರೆ ಇದನ್ನೇ ನಂಬ್ಕೊಂಡವರು ಆಯಾ ದಿನದ ಖರ್ಚು, ಆಯಾ ದಿನದ ಆ ಒಂದು ಹೋಟೆಲ್ ಅಥವಾ ಅವರು ಏನು ಬೀದಿ ಬದಿಯಿಂದ ವ್ಯಾಪಾರ ಮಾಡ್ತಾ ಇದ್ರು ಈ ಒಂದು ಹೋಟೆಲ್ಗಳನ್ನ ಇಟ್ಕೊಂಡು, ಅಂಗಡಿಗಳನ್ನ ಇಟ್ಕೊಂಡು, ಆದ್ರೆ ಈಗ ಅವುಗಳನ್ನೇ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬೀದಿ ಬದಿ ವ್ಯಾಪಾರಿಗಳ ಜೀವನ ನಿರ್ವಹಣೆ ಕಷ್ಟ ಅನ್ನುವಂತಹ ರೀತಿಯಾಗಿ ಆಗಿದ್ದು, ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯ ಅಧ್ಯಕ್ಷರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಈಗಾಗಲೇ 24,000 ಬೀದಿ ಬದಿ ವ್ಯಾಪಾರಿಗಳಲ್ಲಿ 15,000 ಬೀದಿ ಬದಿ ವ್ಯಾಪಾರಸ್ಥರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ಗ್ಯಾಸ್ ಪೂರೈಕೆ ಆಗತ್ತಾ ಇಲ್ವಾ ಅನ್ನುವಂತಹ ಆತಂಕದಲ್ಲೇ, ಅದರಲ್ಲೂ ಕೂಡ ಏನು ಮೆನುಗಳಿತ್ತು ಆ ಮೆನುಗಳನ್ನು ಕಟ್ ಮಾಡ್ಕೊಂಡಿದ್ದಾರೆ. ವೆರೈಟಿ ಅಂತ ಫುಡ್ ಇಲ್ವೇ ಇಲ್ಲ. ಇದ್ದಿದ್ರಲ್ಲೇ ಅಟ್ಲೀಸ್ಟ್ ಏನಾದ್ರೂ ಮಾಡೋಣ ಅಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾದ್ರೆ ಜೀವನ ನಡೆಸೋದು ಹೇಗೆ ಅಂತ ಹೇಳಿ ಬೀದಿ ಬದಿ ವ್ಯಾಪಾರಸ್ಥರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ಅಧ್ಯಕ್ಷರಾಗಿರುವ ರಂಗಸ್ವಾಮಿ ಅವರನ್ನ ನಮ್ಮ ರಿಪೋರ್ಟರ್ ಶರಣು ಹಂಪಿ ಮಾತನಾಡಿಸಿದ್ದಾರೆ. ಯುದ್ಧದ ಎಫೆಕ್ಟ್ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ, ಹೋಟೆಲ್ಗಳು ಬಂದ್ ಆಗ್ತಾ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಬೀದಿ ಬದಿ ವ್ಯಾಪಾರಸ್ಥರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಬನ್ನಿ ಬಗ್ಗೆ ಮಾತಾಡಲಿಕ್ಕೆ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಯ ಅಧ್ಯಕ್ಷರಾದಂಥ ರಂಗಸ್ವಾಮಿ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟಿದಾವೆ ಬೆಂಗಳೂರಲ್ಲಿ, ಎಷ್ಟು ಆಪರೇಟ್ ಆಗ್ತಾ ಇದೆ? ಸರ್, ಟೋಟಲ್ಲು ನಾವು ಬೆಂಗಳೂರು ನಗರದಲ್ಲಿ ಹಿಂದೆ ಸಮೀಕ್ಷೆ ಮಾಡಿದಾಗ FSSA ವತಿಯಿಂದ ಸರ್ಟಿಫಿಕೇಟ್ ಕೊಟ್ಟದ್ದು 10,500 ಚಿಲ್ಲರೆಯಷ್ಟು. ಈಗಾಗಲೇ ಬೆಂಗಳೂರು ನಗರದಲ್ಲಿ 24,000 ಜನ ಫುಡ್ ವ್ಯಾಪಾರ ಮಾಡುವಂಥ ಪ್ರತಿನಿಧಿಗಳು, ಪಾನಿಪುರಿ, ಬಜ್ಜಿ, ಬೋಂಡಾ ಈ ಥರ ಇರತಕ್ಕಂಥದ್ದು. ಈಗಾಗಲೇ ನಾವು ಅವರಿಗೆ ಸರ್ಟಿಫಿಕೇಟ್ ಸಂಪೂರ್ಣವಾಗಿ FSS ಸರ್ಕಾರ ಮಟ್ಟದಲ್ಲೇ ಕೊಟ್ಟಿದ್ದೀವಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ. ಇವಾಗ ನಾವು ನ್ಯಾಶ್ವಿ ಕಡೆ ವತಿಯಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಲೆಟರ್ ಸಹಿತ ಬರೆದಿರೋ ನಮ್ಮ ಅರವಿಂದ್ ಸಿಂಗ್ ಜಿ ಅವರು. ಏನಂತ? ಯಾಕೆಂದರೆ ಈ ನಮ್ಮ ಏನು ಗ್ಯಾಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಫುಡ್ ವ್ಯಾಪಾರ ಮಾಡೋರಿಗೆ PM ಸೋನಿದಡಿ ಸಾಲ ಪಡೆದುಕೊಂಡಿರ್ತಾರೆ. ಅವ್ರಿಗೆ ಗ್ಯಾಸ್ ಸಿಕ್ಕಿಲ್ಲ ಅಂದರೆ ಫುಡ್ಡಲ್ಲಿ ಅವರಿಗೆ ಲೋನ್ ಕಟ್ಟೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಈ ಗ್ಯಾಸ್ ವ್ಯವಸ್ಥೆಗೆ ಆ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ನಿಮಗೂ ಎಫೆಕ್ಟ್ ಆಗ್ತಿದೆಯಾ? ಸತ್ಯ, 100%. ಎಷ್ಟೋ ಫುಡ್ ಝೋನ್ಗಳು ಅಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿರ್ತಕ್ಕಂಥದ್ದು. ಈ ಗೋಬಿ ಮಂಚೂರಿ, ಪಾನಿಪುರಿ ಮತ್ತು ಈ ಮಸಾಲೆ ಐಟಮು, ಗೋಬಿ ಆಮೇಲೆ ಇದು ಚೈನೀಸ್ ಐಟಮು ಮತ್ತು ನಾನ್ ವೆಜ್ ಐಟಮ್ಸು ಇವೆಲ್ಲ ಸಂಪೂರ್ಣವಾಗಿ, ದೋಸೆ ಇವೆಲ್ಲ ಸಂಪೂರ್ಣವಾಗಿ ಆಗಲೇ ಈಗ ಒಂದು 70% ಅಲ್ಲಲ್ಲಿ ಕ್ಲೋಸ್ ಮಾಡಿದ್ದಾರೆ. ಎಷ್ಟು ಸರ್ ಹಂಗನತ್ತೆ? ಎಷ್ಟು ಬೀದಿ ಬದಿ ಶಾಪ್ಗಳು ಕ್ಲೋಸ್ ಆಗಿರೋದು? ಮಿನಿಮಮ್ 3,000 ರಿಂದ 4,000 ಕ್ಲೋಸ್ ಆಗಿದೆ ಸರ್ ಬೆಂಗಳೂರು ನಗರದಲ್ಲಿ. ಎಲ್ಲ ಸಂಪೂರ್ಣವಾಗಿ ಎಲ್ಲ ಕಡೆ ಬೆಂಗಳೂರು ನನಗೆ ವರದಿ ಪ್ರಕಾರವಾಗಿ ರಾಜ್ಯದಲ್ಲಿ ತೊಗೊಂಡೋಗ್ಬೇಕಾದ್ರೆ ಒಂದು 8,000 ರಿಂದ 9,000 ಬಂದಾಗಿರ್ತಕ್ಕಂಥದ್ದು. ಅಲ್ಲ, ಅವರು ಯೂಶಲಿ ನಿಮ್ಮಲ್ಲಿ ಎಲ್ಲರೂ ಕಮರ್ಷಿಯಲ್ ಗ್ಯಾಸ್ ಯೂಸ್ ಮಾಡ್ತಾರಾ? ಯಾಕಂದರೆ ನೋಡಿದರೆ ಬಹುತೇಕವಾಗಿ ಎಲ್ಲರೂ ಕೂಡ ಯೂಸ್ ಮಾಡೋದು LPG ಗ್ಯಾಸ್ಗಳು, ಗೃಹ ಬಳಕೆ ಗ್ಯಾಸನ್ನು ಸಿಲಿಂಡರ್ನೇ ಬಳಕೆ ಮಾಡೋದಲ್ವಾ? ಇದು 5% ಮಾತ್ರ ಯಾರು ಇದು ದೊಡ್ಡ ಗ್ಯಾಸ್ ಕಟ್ ಮಾಡೋದು. ಇನ್ನು ಎಲ್ಲ ಮನೆ ನಿವಾಸಿಗಳು ತಂದಿರ್ತಕ್ಕಂಥ ಅಲ್ಲಿ ಅವಧಿ ಇನ್ನು 5% ಮಾತ್ರ ಯಾರೋ ಸ್ವಲ್ಪ ಸಾಮರ್ಥ್ಯ ಇರ್ತಕ್ಕಂಥವ್ರು ಮಾತ್ರ ಅದನ್ನು ಯೂಸ್ ಮಾಡ್ತಾರೆ ಹೊರತು ಇನ್ನು ಮಿಕ್ಕಿದ್ದೆಲ್ಲ 95% ಮನೆ ಗೃಹ ಬಳಕೆ LPG ಸಿಲಿಂಡರ್ ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಪೂರ್ಣವಾಗಿ ಕೊರತೆ ಇದೆ. ಇವಾಗ 1,050 ಕೊಡ್ತಾ ಇದೆ, 1,500 2,000 ಕೊಟ್ಟರು ಸಿಗ್ತಾ ಇಲ್ಲ, ಗ್ಯಾಸು ಸಿಗ್ತಾ ಇಲ್ಲ ಮತ್ತು ಬುಕ್ಕಿಂಗ್ ತೊಗೋತಾ ಇಲ್ಲ. ಇವಾಗೆಲ್ಲ ಏನಾಗಿದೆ ಅಂದರೆ ಎಲ್ಲ ಏಜೆನ್ಸಿಗಳು ಫುಲ್ ಹೊಡ್ತಾ ಬಂದಿದೆ, ಅದು ಸಹಿತ ಸಿಗ್ತಾ ಇಲ್ಲ. ಸುಮ್ಮನೆ ನಾವು ಹೇಳ್ತಾ ಇರ್ಬೋದು ಕೆಲವು ಜನ ನಮಗೆ ಗ್ಯಾಸ್ ಸಿಗ್ತದೆ, ಮನೆ ನಿವಾಸಿಗಳು ಗ್ಯಾಸ್ ಸಿಗ್ತದೆ ಅಂತೇಳಿ. ಇಲ್ಲ, ನೋ ಚಾನ್ಸ್. ಕೃತವಾಗಿ 10,000 ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ. ಇದರಲ್ಲಿ 3,000 ಈಗಾಗಲೇ ಸ್ಟ್ರೀಟ್ ವೆಂಡರ್ಸ್ ಕ್ಲೋಸ್ ಮಾಡಿದ್ದಾರೆ, ಆಪ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಕೇವಲ ಕಮರ್ಷಿಯಲ್ ಗ್ಯಾಸ್ ಮಾತ್ರ ಅಲ್ಲ, ಗೃಹ ಬಳಕೆ LPG ಗ್ಯಾಸ್ಗಳನ್ನು ಬಳಕೆ ಮಾಡಿ ಅವರು ವ್ಯಾಪಾರ ಮಾಡ್ತಾಯಿದ್ರು, ಅವು ಕೂಡ ಸಿಗ್ತಾ ಇಲ್ಲ. ಆನ್ಲೈನ್ ಪ್ರಾಬ್ಲಮ್ ಆಗ್ತಾಯಿದೆ ಬುಕ್ಕಿಂಗ್ ಮಾಡಲಿಕ್ಕೆ ಅನ್ನೋದು ಈಗ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಯ ಆರೋಪ ಆಗಿದೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ಇನ್ನು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೂ ಕೂಡ ಸಿಲಿಂಡರ್ ಬಿಸಿ ತಟ್ಟಿದೆ. ಧಾರವಾಡದ ಹಾಸ್ಟೆಲ್ಗಳಲ್ಲಿ ಮೆನುವೇ ಕಟ್ ಮಾಡಿದ್ದಾರೆ. ಯಾಕಂದ್ರೆ ಬೇರೆ ಒಂದೊಂದು ದಿನ ಒಂದೊಂದು ರೀತಿಯಾದಂತಹ ಫುಡ್ ಅನ್ನ ಕೊಡ್ತಾ ಇದ್ರು, ಆದ್ರೆ ಇದೀಗ ಕೇವಲ 4 ದಿನಗಳಿಂದ ಅನ್ನ ಸಾಂಬಾರ್ ಕೊಡ್ತಾ ಇದ್ದಾರೆ. ಬರೀ ಅನ್ನ ಸಾಂಬಾರ್ ಅಷ್ಟೇ ಮೆನು ಅಲ್ಲಿ ಇರುವಂತದ್ದು, ಬೇರೆ ಯಾವುದೇ ರೀತಿಯಾದಂತಹ ಫುಡ್ ಮೆನು ಇಲ್ಲ.
ದಿವಂಗತ ದೇವರಾಜ್ ಅರಸು ಬಾಲಕಿಯರ ಹಾಸ್ಟೆಲ್ನಲ್ಲಿ ಗ್ಯಾಸ್ ಕೊರತೆಯಿಂದಾಗಿ ಕೇವಲ ಅನ್ನ ಸಾಂಬಾರನ್ನ ಕೊಡ್ತಾ ಇದ್ದಾರೆ ಅಲ್ಲಿ ಇರುವಂತಹ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ. ಸೊ ಗ್ಯಾಸ್ ಕೊರತೆ ಅಂತ ಹೇಳ್ತಾ ಇದ್ದಾರೆ ಹಾಸ್ಟೆಲ್ನ ವಾರ್ಡನ್. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಮಾತಾಡಿದ್ದಾರೆ. ಸರಿಯಾಗಿ ಊಟ ಮೆನು ಪ್ರಕಾರ ಪ್ರೊವೈಡ್ ಆಗತ್ತಿಲ್ಲ. ಬರೀ ರೈಸ್ ಸಾಂಬಾರ್ ಕೊಡತ್ತಾರ. ಓಕೆ, ಗ್ಯಾಸ್ ಪ್ರಾಬ್ಲಮ್ ಐತಿ, ರೈಸ್ ಸಾಂಬಾರ್ ಕೊಡ್ತಾರ. ಅದನ್ನು ಕ್ವಾಲಿಟಿ ರೈಸ್ ಏನು ಕೊಡತ್ತಿಲ್ಲ. ಅವ್ ಅನ್ನ ಕುದ್ದಿರಂಗಿಲ್ಲ, ಸಾರ್ ಒಂದ್ ಕಡೆ, ನೀರ್ ಒಂದ್ ಕಡೆ. ಇದು ಮೆನುದಾಗ ಐತಿ ಏನು ಸಾಂಬಾರು, ಬೇಳೆ ಮಿಶ್ರಿತ ಸಾರು ಮತ್ತೆ ತರಕಾರಿ ಪಲ್ಯ ಇದೆಲ್ಲಾ ಇರ್ತೈತಿ. ಅದೇನು ಇಲ್ಲ ಇಲ್ಲಿ ಈಗ ಸದ್ಯಕ್ಕ. ನಮಗ ಅದನ್ನ ಕೊಡಾತಿಲ್ರಿ. ಕೇಳಿದ್ರೆ ಗ್ಯಾಸ್ ಪ್ರಾಬ್ಲಮ್ ಐತಿ ಅದಂತಾರ. ಗ್ಯಾಸ್ ಪ್ರಾಬ್ಲಮ್ ಐತಿ ಇಲ್ಲ ಅನ್ನೋದಿಲ್ಲ, ಮತ್ತ ಬಹಳ ಗ್ಯಾಸೇ ಇಲ್ಲ ಹಂಗಂತಾರ. ಮತ್ತೆ ನಿನ್ನೆ ಸ್ಟೇಟ್ಮೆಂಟ್ ಬಂದೈತಿ ನ್ಯೂಸ್ ಪೇಪರ್ ಒಳಗೆ ಏನೈತಿ, ಹುಬ್ಳಿ ಧಾರವಾಡ ಸಮಾಜ ಕಲ್ಯಾಣ ಇಲಾಖೆ ಒಳಗ ಚಲೋತೆಗೆ ಗ್ಯಾಸ್ ಪ್ರೊವೈಡ್ ಆಗತ್ತಾವ, ಏನು ತೊಂದರೆ ಇಲ್ಲ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರ. ಇಲ್ಲ ಅಂತಾರ ಇವ್ರೇನು ಇಲ್ಲ, ನಾವ್ ಹೆಂಗ್ ಅಡಿಗೆ ಮಾಡ್ಬೇಕು. ಬೆಳಗ್ಗೆ ಮೆನು ಪ್ರಕಾರ ಅಡಿಗೆ ಕೊಟ್ಟಿಲ್ಲ ರೀ ಅವ್ರು. ಪ್ರಾಬ್ಲಮ್ ಆಗೈತಿ ಅಂತ ಹೇಳಿ ಬರೀ ಅನ್ನ ಸಾಂಬಾರ್ ಮಾತ್ರ ಕೊಡ್ತಿದ್ದಾರೆ. ನಾವು ನಮ್ಮ ಮ್ಯಾಮಿಗೆ ಫೋನ್ ಕೇಳಿದಾಗ ಅವ್ರು ಏನಂದ್ರು, ಇಲ್ಲ ನಿಮ್ಗೆ ಗ್ಯಾಸ್ ಪ್ರಾಬ್ಲಮ್ ಆಗೈತಿ, ಅದಕ್ಕೆ ಈಗ ಅನ್ನ ಸಾರು ಅಷ್ಟೇ ಮಾಡ್ಕೊಡ್ತೀವಿ. ಮೆನು ಪ್ರಕಾರ ಹೋದ್ರೆ ಒಂದು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಸಿಲಿಂಡರ್ನ ಯೂಸ್ ಮಾಡ್ಕೊಡ್ರಿ. ಅದು ಈ ಸಿಲಿಂಡರ್ ಏನಾದ್ರು ಖಾಲಿ ಆತಂದ್ರೆ ಹಾಸ್ಟೆಲ್ ಕ್ಲೋಸ್ ಮಾಡ್ಬೇಕಾಗುತ್ತೆ, ನೀವೆಲ್ಲ ಊರಿಗೆ ಹೋಗ್ಬೇಕಾಗುತ್ತೆ ನೋಡ್ರಿ. ಮತ್ತೆ ಮಧ್ಯಾಹ್ನ ಕಾಳು ಪಲ್ಯ ಮತ್ತೆ 2 ಥರದ ಚಪಾತಿ, ಅನ್ನ ಸಾಂಬಾರ್ ಕೊಡ್ತಿದ್ವಿ. ನೈಟು 2 ಥರದ ಚಪಾತಿ ಮತ್ತೆ ತರಕಾರಿ ಪಲ್ಯ, ರೈಸ್ ಸಾಂಬಾರ್ನೇ ಕೊಡ್ತಿದ್ವಿ. ಈಗ ಬರೀ ಅನ್ನ ಸಾರುನೇ ಮಾಡ್ತಿದ್ದಾರೆ. ಆಮೇಲೆ ನಮ್ಗೆ ಡಬ್ಬಿ ಒಯ್ಬೇಕು, ಬಾಕ್ಸ್ ಒಯ್ಬೇಕು ಅಂದ್ರೆ